ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ. ನಾನು ಈ ಕನೆಕ್ಟು ಡನ್ನು ನೀವು ಕನೆಕ್ಟ್ ಮಾಡ್ಕೊಳ್ಳಿ. ನೀವು ಕನೆಕ್ಟ್ ಆಗಿ ನಾನು ಡನ್ ಮಾಡಿದ್ದೀನಿ, ಅದು ಅವ್ರ ಇಷ್ಟ. ಡನ್ ಮಾಡ್ಕೊಳ್ಳಿ ಅಥವಾ ನೀವು ಕನೆಕ್ಟ್ ಆಗಿ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಅಂದರೆ ಈ ಫೇಕು ಕಮೆಂಟ್ಸ್ಗಳು ಹಾಕಿರ್ತಾರೆ ನೋಡಿ, ಅಂದರೆ ನಾನು ಡನ್ ಆಗಿಬಿಟ್ಟಿದ್ದೀನಿ ನೀವು ಆಗಿ ಅಂತ. ಸೊ ಆ ಥರ ಕಮೆಂಟ್ಸ್ಗಳ ಬಗ್ಗೆ ಅಷ್ಟೇ ನಾನು ಮಾತಾಡ್ತಾ ಇರೋದು. ನಿಮಗೂ ಕೆಲವ್ರಿಗೆ ಈ ಥರದ ಅನುಭವಗಳು ಆಗಿರ್ಬೋದು. ಸೊ ಅಂಥವರು ನನಗೆ ಕಮೆಂಟ್ ಮಾಡಿ. ನಾನು ಈ ವಿಷಯನ ಯಾಕೆ ತೊಗೊಂಡೆ ಅಂತ ಹೇಳಿದ್ರೆ, ಮೊನ್ನೆ ಲಕ್ಕಿ ಲಿಕೇಶ್ ಸರು ಏನೋ ಯೂಟ್ಯೂಬರ್ಸ್ಗೆಲ್ಲ ಒಳ್ಳೇದಾಗಲಿ, ಇದರಿಂದನಾದರೂ ಸಬ್ಸ್ಕ್ರೈಬರ್ ಜಾಸ್ತಿ ಮಾಡಿಕೊಳ್ಳಿ ಅಂತ, ಒಂದು ಹೆಲ್ಪ್ ಆಗಲಿ ಅಂತಂದು ಹೇಳ್ಬಿಟ್ಟು ವಿಡಿಯೋ ಹಾಕಿದರು. ನೀವು ಕನೆಕ್ಟ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಕನೆಕ್ಟ್ ಆಗಿ ಒಬ್ರಿಗೊಬ್ರು ಮೆಸೇಜ್ ಮಾಡ್ಕೊಳ್ಳಿ, ಕನೆಕ್ಟ್ ಮಾಡ್ಕೊಳ್ಳಿ ಅಂತ ಎಲ್ಲ. ಓಕೆ, ಅದು ಸುಮಾರು ಜನಕ್ಕೆ ಹೆಲ್ಪ್ ಆಯಿತು ಕೂಡ. ಸೊ ಅದರಲ್ಲಿ ಕೆಲವ್ರು ಏನು ಮಾಡಿದ್ದಾರೆ ಅಂದರೆ, ನಾನು ಕನೆಕ್ಟ್ ಆಗಿದ್ದೀನಿ ನೀವು ಕನೆಕ್ಟ್ ಮಾಡ್ಕೊಳ್ಳಿ ಅಂತ ಎಲ್ಲ ಹಾಕಿದ್ದಾರೆ. ಈ ಥರ ನೋಡಿದಾಗ ಕೆಲವರೆಲ್ಲ ನಾವು ಮುಂಚೆನೇ ಕನೆಕ್ಟ್ ಮಾಡ್ಕೊಂಬಿಡ್ತೀವಿ. ಆಮೇಲೆ ನಮ್ಮ ಚಾನಲಲ್ಲಿ ಹೋಗಿ ಚೆಕ್ ಮಾಡಿದಾಗ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿರೋದಿಲ್ಲ. ಬಂದಿರ್ತಾರೆ 2, 3, 4 ಜನನೂ ಬಂದಿರ್ತಾರೆ, ಎಲ್ಲರೂ ಬಂದಿರಲ್ಲ. ಕೆಲವರೆಲ್ಲ ಫೇಕ್ ಕಮೆಂಟ್ಗಳು ಹಾಕಿರ್ತಾರೆ, ನಾನು ಡನ್ ಮಾಡ್ಕೊಂಡಿದ್ದೀನಿ ನೀವು ಮಾಡ್ಕೊಳ್ಳಿ. ಆಮೇಲೆ ನೋಡಿದ್ರೆ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬರ್ಸೇ ಆಗಿರೋದಿಲ್ಲ. ಅಂದರೆ ನಿಮಗೆ ಆ ಚಾನಲ್ನ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ಮೇಲೆ ಅದನ್ನು ರಿಟರ್ನ್ ತೊಗೋಬೇಡಿ. ಅಥವಾ ನಿಮ್ಗೆ ಆ ಚಾನಲ್ ಇಷ್ಟ ಇಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬೇ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ, ಅದನ್ನು ಕಂಟಿನ್ಯೂ ಆಗಿ ಬಿಟ್ಬಿಡಿ. ಅದು ಬಿಟ್ಟು ಕೊಟ್ಬಿಟ್ಟು ರಿಟರ್ನ್ ತೊಗೊಳ್ಳೋದು ಆ ಥರ ದಯವಿಟ್ಟು ಯಾರೂ ಮಾಡೋಕ್ಕೆ ಹೋಗಬೇಡಿ. ಏಕೆಂದರೆ ತುಂಬಾ ಬೇಜಾರಾಗುತ್ತೆ ಹೊಸ ಯೂಟ್ಯೂಬರ್ಸ್ಗಳಿಗೆ. ಆಮೇಲೆ ಹೊಸ ಯೂಟ್ಯೂಬರ್ಸ್ ಕೂಡ ಚೆಕ್ ಮಾಡ್ಕೊಳ್ಳಿ, ಅವ್ರು ಕನೆಕ್ಟ್ ಆಗಿದ್ದಾರಾ ಇಲ್ವಾ ಏನು ಅಂತ. ಯಾಕೆಂದರೆ ಮೆಸೇಜಲ್ಲೆಲ್ಲ ಡನ್ 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 ಅಂತ ಹಾಕಿರ್ತಾರೆ, ಬಟ್ ಸಬ್ಸ್ಕ್ರೈಬರ್ನ ಚೆಕ್ ಮಾಡಿದಾಗ ಮುಂದೆ ಹೋಗಿರೋದಿಲ್ಲ. ಎಷ್ಟು ಜನ ಇರ್ತಾರೋ ಅಷ್ಟೇ ಜನನೇ ಇರ್ತಾರೆ. ಸೊ ಅಂದರೆ ನಮ್ಮನ್ನು ನಿಜವಾಗ್ಲೂ ಇಷ್ಟಪಟ್ಟು ನೋಡೋರು ಕೊನೆವರೆಗೂ ನೋಡ್ತಾರೆ. ಬಟ್ ಕೆಲವರೆಲ್ಲ ಈ ಥರ ಸುಳ್ಳು ಇದು ಕಳಿಸ್ದಾಗ ಅದು ರಿಟರ್ನ್ ಯಾವಾಗ ತೊಗೊತಾರೆ ಏನು ಅಂತ ಹೇಳೋಕ್ಕಾಗೋದಿಲ್ಲ, ಅವ್ರು ನಂಬೋಕ್ಕೂ ಆಗೋದಿಲ್ಲ. ಸೊ ದಯವಿಟ್ಟು ಯಾರು ಆ ಥರ ಮಾಡಬೇಡಿ. ಒಂದು ವೇಳೆ ನೀವು ಕನೆಕ್ಟ್ ಆಗ್ತೀರಾ ಅಂತ ಹೇಳಿದ್ರೆ ನೀವು ಆ ನಂಬರ್ಗಳನ್ನ ಹಾಕಿ. ಯಾವ ಥರ ಅಂದರೆ, ಇವಾಗ ಕೆಲವರಲ್ಲಿ 50 ಇರುತ್ತೆ, ಕೆಲವ್ರು 100 ಇರುತ್ತೆ, ಇನ್ನು ಕೆಲವ್ರು 300, 500, 700 ಈ ಥರ ಇರುತ್ತೆ. ನಾವು ಈ ನಂಬರ್ಗೆ ಕನೆಕ್ಟ್ ಆಗಿದ್ದೀವಿ ಅಂತಂದು ಹೇಳ್ಬಿಟ್ಟು ಆ ನಂಬರ್ನ ಹಾಕಿ ಕನೆಕ್ಟ್ ಆಗಿ. ಆವಾಗ ಸಬ್ಸ್ಕ್ರೈಬರ್ಸ್ಗೂ ಒಂದು ಐಡಿಯಾ ಸಿಗುತ್ತೆ, ಹೌದಲ್ವಾ ಆಗಿದ್ದಾರೆ ಅಂತಂದು ಹೇಳ್ಬಿಟ್ಟು. ಅದು ಬಿಟ್ಟು ನಾನು ಡನ್ ಮಾಡಿಬಿಟ್ಟಿದ್ದೀನಿ ನೀವು ರಿಟರ್ನ್ ಕೊಡಿ ನೀವು ಮಾಡಿ ಅಂತಂದೇಳಿ ಸುಳ್ಳು ಎಲ್ಲನೂ ಕಮೆಂಟ್ ಹಾಕಬೇಡಿ. ಈ ಥರ ಯಾರ್ಯಾರಿಗೆಲ್ಲ ಕಮೆಂಟ್ ಬಂದಿದೆ ಅವರೆಲ್ಲ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಚಾನಲಲ್ಲಿ ಬಂದಿದ್ದಾರಾ ಏನು ಅಂತ ಚೆಕ್ ಮಾಡ್ಕೊಳ್ಳಿ. ಬಟ್ ಯಾರೂ ಈ ಥರ ದಯವಿಟ್ಟು ಸುಳ್ಳು ಕಮೆಂಟೆಲ್ಲ ಹಾಕೋಕ್ಕೆ ಹೋಗಬೇಡಿ. ಏಕೆಂದರೆ ಸರ್ ಅವರು ಒಂದೇನೋ ಒಳ್ಳೆಯದಾಗಲಿ ಅನ್ನೋದಕ್ಕೋಸ್ಕರ ಅದನ್ನು ಮಾಡಿರ್ತಾರೆ. ಅದನ್ನು ದಯವಿಟ್ಟು ಯಾರೂ ಮಿಸ್ಯೂಸ್ ಮಾಡ್ಕೊಬೇಡಿ ಅಂತ ಕೇಳ್ಕೊತೀನಿ ನಾನು. ಸೊ ಇದು ಯಾರಿಗೂ ಬೇಜಾರು ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಯಾಕೆಂದರೆ ಹೊಸ್ದಾಗಿ ಬಂದಿರೋರಿಗೆ ಈ ಥರ ಎಲ್ಲ ಆದಾಗ ತುಂಬಾ ಬೇಜಾರಾಗುತ್ತೆ. ಇದನ್ನು ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಏಕೆಂದರೆ ಸುಮಾರಷ್ಟು ಜನಕ್ಕೆ ಕನೆಕ್ಟ್ ಮಾಡಿದ್ದೀನಿ. ನನಗೂ ಸುಮಾರಷ್ಟು ಜನ ಮೆಸೇಜ್ ಮಾಡಿದ್ದಾರೆ, ಬಟ್ ಅವರೆಲ್ಲನೂ ಮಾಡಿರೋದು ಡನ್ ಡನ್ ಅಂತಾನೆ. ಸೊ ಹಂಗಾಗಿ ಕೇಳ್ಕೊತಾ ಇದ್ದೀನಿ, ಸುಳ್ಳೆಲ್ಲ ಕಮೆಂಟ್ ಹಾಕಬೇಡಿ ಪ್ಲೀಸ್. ಸುಮ್ಮನೆ ಕಮೆಂಟ್ ಹಾಕಿದಾಗ ನಮಗೂ ಏನೋ ಒಂದು ಆಸೆ ಇರುತ್ತೆ, ಬಂದಿರ್ತಾರೇನೋ ಅಂತ. ದಯವಿಟ್ಟು ಅಂಥವ್ರು ಯಾರೂ ಬರೋದಿಲ್ಲ. ಸುಮಾರು ಜನನೂ ಈ ಥರ ಇದು ಮಾಡಿದ್ದಾರೆ, ಸುಮಾರು ಜನಕ್ಕೆ ಆಗಿದೆ ಅನಿಸುತ್ತೆ ಈ ಥರ. ನಾವು ಡನ್ ಆಗಿದ್ದೀವಿ ಅಂತ. ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಯಾರೂ ಆ ಥರ ಮಾಡೋಕ್ಕೆ ಹೋಗಬೇಡಿ. ಆ ಥರ ನಿಮಗೆ ನಿಜವಾಗ್ಲೂ ಮಾಡಬೇಕು ಅನಿಸಿದ್ರೆ ನಂಬರ್ಸ್ ಹಾಕಿ. ಅವರ ಚಾನಲಲ್ಲಿ ಎಷ್ಟನೇ ನಂಬರ್ಗೆ ನೀವು ಕನೆಕ್ಟ್ ಆಗ್ತೀರಾ ಅನ್ನೋದನ್ನು ನಂಬರ್ ಹಾಕ್ಬಿಟ್ಟು ಕನೆಕ್ಟ್ ಆಗಿ. ಬೇರೆಯವ್ರಿಗೂ ಅಷ್ಟೇ, ನೀವು ಕನೆಕ್ಟ್ ಆದರೂ ಅಷ್ಟೇ, ಅವ್ರು ಕನೆಕ್ಟ್ ಆದರೂ ಅಷ್ಟೇ, ನಂಬರ್ಗಳು ಹಾಕಿ ಕನೆಕ್ಟ್ ಮಾಡ್ಕೊಳ್ಳಿ. ಸುಮ್ಮನೆ ನಾವು ಡನ್ ಮಾಡಿಬಿಟ್ಟಿದ್ದೀವಿ ನೀವು ಮಾಡಿ ಅಂತ ಸುಮ್ಮನೆ ಕೇಳಿಬಿಡಿ. ನಿಜವಾಗ್ಲೂ ಡನ್ ಆಗಿದ್ದರೆ ಓಕೆ, ಅದು ಒಳ್ಳೆಯ ವಿಷಯನೇ. ಬಟ್ ಸುಮ್ಮನೆ ಏನೋ ಕಮೆಂಟ್ ಹಾಕ್ಬಿಟ್ಟು ನಾವು ಡನ್ ಮಾಡಿಬಿಟ್ಟಿದ್ದೀವಿ ನೀವು ಮಾಡಿ, ಆಮೇಲೆ ನೀವು ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ದಯವಿಟ್ಟು ರಿಟರ್ನ್ ತೊಗೋಬೇಡಿ ಯಾರೂ. ಕೊಟ್ಟ ಮೇಲೆ ದಯವಿಟ್ಟು ರಿಟರ್ನ್ ತೊಗೋಬೇಡಿ ಯಾರೂ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಯಾರಿಗೂ ಬೇಜಾರು ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಈ ಥರ ಯಾರಿಗೂ ಮಾಡಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ.
ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡಿ. ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನಿಮ್ಗೆ ಏನು ಅನಿಸುತ್ತೋ ಕಮೆಂಟ್ ಮಾಡಿ, ಶೇರ್ ಮಾಡಿ ಆದಷ್ಟು ಜನಕ್ಕೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.